ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಪೊನ್ನಂಪೇಟೆ ತಾಲೂಕು ಗೋಣಿಕೊಪ್ಪ ಮಂಡಲ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಫೆಬ್ರವರಿ 22ರಂದು ಗೋಣಿಕೊಪ್ಪದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಮಿತಿಯ ಪ್ರಮುಖರಾದ ಸುಬ್ರಹ್ಮಣಿ ತಿಳಿಸಿದ್ದಾರೆ. ತಮ್ಮ ಮಕ್ಕಳನ್ನ ಈ ದೇಶದ ದೇಶಭಕ್ತ ಸತ್ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹಿಂದೂ ಸಂಗಮವನ್ನು ಆಯೋಜನೆ ಮಾಡಿದೆ. ಗೋಣಿಕೊಪ್ಪಲಿನಲ್ಲಿ ದಿನಾಂಕ ಇದೇ ತಿಂಗಳು ಫೆಬ್ರವರಿ 22ನೇ ತಾರೀಕು ಭಾನುವಾರ ದಿನದಂದು ಗೋಣಿಕೊಪ್ಪದಲ್ಲಿ ಹಿಂದೂ ಸಂಗಮ ನಡೀತದೆ. ಬೆಳಿಗ್ಗೆ 10 ಗಂಟೆಗೆ ಗೋಣಿಕೊಪ್ಪದ ಎಪಿಎಂಸಿ ಅಥವಾ RMC ಆವರಣದಿಂದ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡಲಿದ್ದೇವೆ. ಈ ಶೋಭಾಯಾತ್ರೆಯಲ್ಲಿ ಭಜನೆ ಕುಣಿತ, ಡೊಳ್ಳು ಕುಣಿತ, ಎರವ ನೃತ್ಯ, ಅದೇ ರೀತಿಯಲ್ಲಿ ನಾಗರೊಡೆಯ ಕುರುಬರ ನೃತ್ಯ, ಕೇರಳದ ಮಹಿಳೆಯರಿಂದ ಸಿಂಗಾರಿ ಮೇಳ, ಅನೇಕ ಪ್ರಚನ್ನ ವೇಷಗಳು, ಈ ರೀತಿ ಕಾರ್ಯಕ್ರಮ ಮೆರವಣಿಗೆ ಉದ್ದಕ್ಕೂ ನಡೆಯುತ್ತೆ. ಚಂಡೆ ವಾದ್ಯಗಳೊಂದಿಗೆ, ಕೊಡಗಿನ ವಾರದೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಗೋಣಿಕೊಪ್ಪದ ಮುಖ್ಯ ರಸ್ತೆಯಲ್ಲಿ ನಡೀತಾ ಇರುತ್ತೆ. ನಂತರ ಗೋಣಿಕೊಪ್ಪಲಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ, ನಾವೇನು ದಸರಾ ಮೈದಾನ ಹೇಳ್ತಿದ್ದೇವೆ, ಅಲ್ಲಿ ಸಂಘದ ಒಂದು ಸಭೆಯನ್ನ ಏರ್ಪಾಡು ಮಾಡಲಾಗಿದೆ. ಆ ಸಭೆಯಲ್ಲಿ ಸಂಘದ ಹಿರಿಯರು ಮಾತನಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪರಿಚಯಸ್ಥರಾದ ನಮ್ಮ ಗೋಣಿಕೊಪ್ಪಲಿನ ಶ್ರೀ ಪ್ರಮೋದ್ ಕಾಮತ್ ಗ್ರೂಪ್ಸ್ ಅವರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಜೊತೆಯಲ್ಲಿ ಶ್ರೀಯುತ ಮಹೇಶ್ ಭಟ್ ಅವರು ಗೋಣಿಕೊಪ್ಪದವರಾದ ಪುರೋಹಿತರಿದ್ದಾರೆ, ಅವರು ಸಮೇತ ಮುಖ್ಯ ಅತಿಥಿಗಳಾಗಿರುತ್ತಾರೆ. ಹಾಗೆ ಮಹಿಳಾ ಅತಿಥಿಗಳಾಗಿ ಶ್ರೀಮತಿ ಗಂಜಾಂಡ ಲಕ್ಷ್ಮೀ ದೇವಯ್ಯ ಶಿಕ್ಷಕರಾಗಿರುತ್ತಾರೆ, ಅವರು ಸಮೇತ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ಮಾತುಗಳನ್ನು ಆಡಲಿದ್ದಾರೆ. ನಂತರ ಸಭಾ ಕಾರ್ಯಕ್ರಮದಲ್ಲಿ ಕೊಡಗಿನ ಉಮ್ಮತ್ತಾಟ ಹಾಗೂ ಒಳಗಾಟದ ನೃತ್ಯವನ್ನು ನಡೆದಿದೆ. ಹಾಗೆ ವೇದಿಕೆಯಲ್ಲಿ ಇತರ ಒಂದೆರಡು ನೃತ್ಯಗಳನ್ನು ಸಮೇತ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಸುಮಾರು 7 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಮೊದಲನೆಯ ಕಾರ್ಯಕ್ರಮವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನವನ್ನು ಮಾಡಲಾಗಿದೆ ಎಲ್ಲ ಕೇಂದ್ರಗಳಲ್ಲಿ. ಎರಡನೇದಾಗಿ ಎಲ್ಲ ತರುಣರನ್ನ ಒಂದು ಕಡೆ ಸೇರಿಸಿ ಅವರನ್ನ ದೇಶದ ಕಾರ್ಯಗಳಲ್ಲಿ ಜೋಡಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ತರುಣರ ಯುವ ಸಮಾವೇಶ ಸಮೇತ ಎಲ್ಲ ಕಡೆ ಆಗಿದೆ. ನಂತರ ಗೃಹ ಸಂಪರ್ಕ, ಎಲ್ಲ ಹಿಂದುವಿನ ಮನೆಗಳಲ್ಲಿ ಮನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶವನ್ನ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಹಿಂದೂಗಳ ಮನೆಗೆ ಸಂಪರ್ಕವನ್ನು ಮಾಡಿದ್ದೇವೆ. 4ನೇ ಕಾರ್ಯಕ್ರಮವಾಗಿ ಎಲ್ಲ ಮಂಡಲಗಳಲ್ಲಿ ಅಂದರೆ ಎಲ್ಲ ಗ್ರಾಮಗಳಲ್ಲಿ ಹಿಂದೂ ಸಂಗಮವನ್ನು ಮಾಡಬೇಕು. ಹಿಂದೂಗಳ ಪ್ರತಿಯೊಂದು ಮನೆಯಿಂದಲೂ ಎಲ್ಲರೂ ಸಮೇತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಅಪೇಕ್ಷೆ ಇದೆ. ಕೊಡಗಿನಲ್ಲಿ ಸುಮಾರು 103 ಗ್ರಾಮಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿಂದೂ ಸಂಗಮವನ್ನು ಮಾಡ್ತಿದ್ದೇವೆ. ಬೆಳಗ್ಗೆ 10 ಗಂಟೆಗೆ ಶೋಭಾಯಾತ್ರೆ, ಮಧ್ಯಾಹ್ನ 12 ಗಂಟೆಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಶೋಭಾಯಾತ್ರೆ RMC ಆವರಣದಿಂದ ಹೊರಟು ಮುಖ್ಯ ರಸ್ತೆಯ ಮೂಲಕ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನಕ್ಕೆ ಸೇರಲಿದೆ. ನಂತರ ಸಭಾ ಕಾರ್ಯಕ್ರಮ ನೆರವೇರಲಿದ್ದು ಉದ್ಯಮಿ ಪ್ರಮೋದ್ ಕಾಮತ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪುರೋಹಿತರಾದ ಮಹೇಶ್ ಭಟ್, ಶಿಕ್ಷಕಿ ಬೆಂಜಾಂಡ ರಶ್ಮಿ ದೇವಯ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ಆಯೋಜನಾ ಸಮಿತಿಯ ಪ್ರಮುಖರಾದ ಕಿಲನ್ ಗಣಪತಿ, ಹಿಂದೂ ಸಂಗಮ ಕಾರ್ಯಕ್ರಮ ಇಡೀ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ 3000ಕ್ಕೂ ಅಧಿಕ ಗ್ರಾಮದಲ್ಲಿ ರಾಷ್ಟ್ರ ಸ್ವಯಂ ಸೇವಕ ಸಂಘದ ಸೂಚನೆಯಂತೆ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪ ಗ್ರಾಮಕ್ಕೆ ಒಳಗೊಂಡಂತೆ ತಾರೀಕು 22ರಂದು ನಡೆಯುತ್ತಿರುವ ಈ ಹಿಂದೂ ಸಂಗಮ ಹಿಂದೂಗಳ ಒಂದು ಶಕ್ತಿ ಪ್ರದರ್ಶನ, ಹಿಂದೂಗಳ ಸಮಾಜದಲ್ಲಿರುವ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸುವ ಮೂಲಕ ಏಕತೆಯಿಂದ ಅವರ ಸಾಂಸ್ಕೃತಿಕ ಸಂಪ್ರದಾಯವನ್ನು ಯುವ ಪೀಳಿಗೆಗೆ ಅರಿವು ಮೂಡಿಸುವುದರ ಮೂಲಕ
ನಮ್ಮ ಹಿಂದೂ ಧರ್ಮದ ಶಕ್ತಿಯನ್ನು ಎಲ್ಲ ಜಾತಿಗಳ ಪ್ರಮುಖರು ಮುಖಂಡರು ಯಾರು ಭೇದ ಭಾವ ಇಲ್ಲದೆ ಎಲ್ಲ ಸೇರಿ ಅವರವರ ಸಂಪ್ರದಾಯದ ಒಪ್ಪನ್ನು ಪ್ರದರ್ಶನ ಮಾಡುವ ನಿಟ್ಟಿನಲ್ಲಿ ನಮ್ಮ ಗೋಣಿಕೊಪ್ಪದಲ್ಲಿ ಈ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಸಮಾಜದ ಎಲ್ಲ ಹಿಂದೂ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ಇಲ್ಲಿರುವಂತಹ ಎಲ್ಲ ಕಲಾತಂಡ ಇರ್ಬೋದು, ವಿಶೇಷ ಉಡುಪು ಇರ್ಬೋದು, ಉಮ್ಮತ್ತಾಟ ಇರ್ಬೋದು, ಮಲಯಾಳ ಚಂಡೆ ಇರ್ಬೋದು, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಯಾಗಿ ರಾಷ್ಟ್ರಶಕ್ತಿಯೇ ಹಿಂದೂ ಶಕ್ತಿಯೇ ರಾಷ್ಟ್ರಶಕ್ತಿ ಅಂತ ಹೇಳುವ ನಿಟ್ಟಿನಲ್ಲಿ ತಾವು ಭಾಗವಹಿಸಿ ನಮ್ಮ ಸಮುದಾಯದ ಹಿಂದೂ ಧರ್ಮವನ್ನು ರಕ್ಷಿಸುವ ನಿಟ್ಟಿನಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತ ಸರ್ವರ ಪರವಾಗಿ ಕೇಳಿ. ಸುರೇಶ್ ರೈ, ರಾಜೇಶ್, ಸೋಮಯ್ಯ ಇದ್ದರು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.